ಮಾತಾಡಬೇಡ, ಹೋಗಪ್ಪ ನಡಿ. ಇವನು ಇಲ್ಲ ಅಂತ ಗಲಾಟೆ ಆಗ್ತಾ ಇರಲಿಲ್ಲ, ಹೊಡಿತಾನೆ ಇರಲಿಲ್ಲ ಅವರು. ಗಲಾಟೆ ಆಗಿದ್ದು ಆ ಹುಡುಗರು ಹೊಡೆದಿಲ್ಲ, ಇವನಿಂದಾನೆ ಎಲ್ಲ ಆಗಿದ್ದು. ಆರ್ಮಿ ಮಿಲಿಟರಿ ಅಂತ ಅವನು. ಸರ್ 4 ಗಂಟೆಯಲ್ಲಿ ಇಬ್ಬರು ಕುಡಿಯೋಕ್ಕೆ ಬಂದರು. ಇಬ್ಬರು ಕುಡಿಯೋಕ್ಕೆ ಬಂದಾಗ 1000 ಚಿಲ್ಲರೆ ಬಿಲ್ ಮಾಡಿದ್ರು. ನಮ್ಮ ಸಪ್ಲೈಯರ್ ಹೋಗಿ ಬಿಲ್ ಕೇಳಿದ್ದಾನೆ. ಬಿಲ್ ಕೇಳಿದಾಗ ಬಿಲ್ ಕೊಡೋಲ್ಲ ನಾನು ಅಂತ ಹೇಳಿ ಬಾಟ್ಲೆಲ್ಲ ಹೊಡೆದು ಕರ್ಸು, ನಿಮ್ಮ ಯಜಮಾನನ ಕ್ಯಾಶನ್ನು ಕರ್ಸು ಅಂತ ಹೇಳಿದ್ದಾನೆ. ಸಪ್ಲೈಯರ್ ಬಂದು ನನಗೆ ಹೇಳಿದಾಗ ನಾನು ಹೋಗಿ ಕೇಳಿದ್ರೆ ನಾನು ಬಿಲ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಕತ್ತಲು ಪಟ್ಟು ಹಿಡ್ಕೊಂಡು ಹೊಡೆದಾಗ ನಾನು ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ದಾಗ ತಿರ್ಗಾ ಯಾರು ಎಕ್ಸ್ ಆರ್ಮಿ ಗೋವಿಂದಪ್ಪ ಅಂತಂತೆ, ಅವರೊಬ್ಬರ ಹೆಸರು ಮಾತ್ರ ಗೊತ್ತು. ಮೂರಂಡಳ್ಳಿಯವರಂತೆ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಂದು ಏಕಾಏಕಿ ಲಾಂಗಿಯಲ್ಲಿ ತಲೆಗೆ ಹೊಡೆದಾಗ ಕೈ ಕೊಟ್ಟೆ ನಾನು, ಕೈಗೂ ಏಟು ಬೀಳ್ತು. ಆಮೇಲೆ ಇನ್ನೊಬ್ಬ ಬಂದು ಲಾಂಗ್ ಎತ್ಕೊಂಡು ಹೊಡೆಯೋಕ್ಕೆ ಬಂದ, ಆವಾಗ ಕಾಲು ಕೊಟ್ಟೆ, ಕಾಲ್ಗೆ ಏಟಾಯಿತು. ಇಷ್ಟು ನಡೀತು ಸರ್ ಬಾಲಲ್ಲಿ. ಬಿಲ್ ಕೊಡೋಲ್ಲ ನಾವು, ಏನು ಬೇಕಾದ್ರೂ ಮಾಡಿಕೊಟ್ರೆ. ನಮ್ಮನ್ನೇನಾರ ಬಿಲ್ ಕೇಳಿದ್ರೆ ನಿಮ್ಮನ್ನೆಲ್ಲ ಬಾರು ನೀವೆಲ್ಲ ಇಲ್ದಂಗೆ ಮಾಡಾಕ್ತೀವಿ, ಹೊಡೆದು ಸಾಯಿಸಾಕ್ತೀವಿ ಅಂತ ಫಸ್ಟೇ ಹೇಳಿದರು. ಹೇಳಾದ್ಮೇಲೆ ಯಾವನ್ನ ಕರ್ಸಿ ಈ ಥರ ಮಾಡಿದ್ದಾರೆ ಸರ್. ನಾವು 4 ರಿಂದ 5 ಜನ ಇದ್ರು ಸರ್. ಆಮೇಲೆ ನನಗೆ ಏಟಾದರೂ ಬಂದು ಹೊಡೆದ್ರು. ಎಷ್ಟು ಜನ ಹೊಡೆದ್ರು ಏನಂತ ನನಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಿರೋದು 4 ಜನ ನನಗೆ ಗೊತ್ತಿಲ್ಲ ಸರ್. ನಾನೀಗ ಜೈಲ್ಗೆ ಹೋಗಿ ಬಂದಿದ್ದೀನಿ, ತಿರ್ಗಾ ಜೈಲ್ಗೆ ಹೋಗ್ತೀನಿ ನಾನು, ನೀನು ಸಾಯಿಸಾಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಸುದೀಪ್ ಅಂತೆ, ಮೂರಂಡಳ್ಳಿಯವರಂತ ಅಲ್ಲಿ ಗಲಾಟೆ ಟೈಮಲ್ಲಿ ಹೇಳಿದರು. ಈಗ ಜೈಲ್ಗೆ ಹೋಗಿ ಬಂದಿನಿ, ಇನ್ನೂ ಒಂದು ಸಲ ನಾನು ಜೈಲ್ಗೆ ಹೋಗ್ತೀನಿ, ನೀನು ಸಾಯಿಸ್ಬಿಟ್ಟೆ ಅಂತೇಳಿ ಲಾಂಗಿಯಲ್ಲಿ ಬಂದು ತಲೆಗೆ ಹೊಡೆದ್ರು ಸರ್. ನನಗೀಗ ತಲೆಯಲ್ಲಿ ಎಷ್ಟು ಸ್ಟಿಚಿಂಗ್ ಹಾಕೋರು ಅಂತ ಗೊತ್ತಿಲ್ಲ. ನನಗೆ ಅವಾಗ ಪ್ರಜ್ಞೆ ಇರಲಿಲ್ಲ, ಇವಾಗ ಪ್ರಜ್ಞೆ ಇದೆ. ಎಷ್ಟೇ ಹೊಲಿಗೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಕಾಲಲ್ಲೆಲ್ಲ ಹೊಲಿಗೆ ಹಾಕಿದ್ದಾರೆ, ತಲೆಯಲ್ಲೆಲ್ಲ ಹೊಲಿಗೆ ಹಾಕಿದ್ದಾರೆ ಸರ್. ಸೊ ಏನೋ ನಮ್ಮ ಬಾಸ್ ಕೇಳ್ರೆ ಎಲ್ಲ ಅವ್ರ ಮೇಲೆ ಎಫ್.ಐ.ಆರ್ ಮಾಡಬೇಕು ಸರ್. ಎಲ್ಲ ನಮಗೆ ರಕ್ಷಣೆ ಕೊಡಬೇಕು. ಜೈಲ್ಗೆ ಹೋಗಿ ಬಂದಿದ್ದೀನಿ, ನಿಮ್ಮ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಲಂಗಲ್ಲಿ ಹೊಡೆದಿದ್ದು ಸರ್.